ಮನೆಯಲ್ಲಿ ವೆರೈಟಿ ತರಕಾರಿ ಇಲ್ಲದೇ ಇರುವಾಗ ಕ್ವಿಕ್ ಆಗಿ ಮತ್ತು ಸಿಂಪಲ್ ಆಗಿ ಮಾಡುವ ಆಂಧ್ರ ಸ್ಟೈಲ್ನ ಪೊಟ್ಯಾಟೊ ಫ್ರೈ ಅನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಖಾರವಾದ ಮತ್ತು ಗರಿಗರಿಯಾದ ಪೊಟ್ಯಾಟೊ ಫ್ರೈ ಅನ್ನ ಮತ್ತು ಮೊಸರಿನ ಜೊತೆಗೆ ಸೂಪರ್ ಆಗಿರ್ತದೆ. ಅದೂ ಅಲ್ಲದೆ ಅನ್ನ ಸಾರಿನ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಬಡಿಸಬಹುದು. ಇದನ್ನು ಹೇಗೆ ಮಾಡೋದಂತ ಈಗ ನೋಡೋಣ. ನಾನು 5 ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಕೊಂಡು ಈ ರೀತಿ ಕಟ್ ಮಾಡಿ ಒಂದು ಬೌಲ್ನಲ್ಲಿ ನೀರಿಗೆ ಹಾಕಿ ಇಟ್ಟಿದ್ದೇನೆ. ಈ ರೀತಿ ಸ್ವಚ್ಛವಾದ ನೀರು ಸಿಗುವ ತನಕ 2-3 ಸಲ ಇದನ್ನು ರಿನ್ಸ್ ಮಾಡಿಕೊಳ್ಳಿ. ಆಲೂಗಡ್ಡೆಯನ್ನು ಮೀಡಿಯಂ ಸೈಜ್ನ ತುಂಡುಗಳಾಗಿ ಕಟ್ ಮಾಡಿಕೊಳ್ಳಿ. ಇದರಲ್ಲಿರುವ ಎಕ್ಸ್ಟ್ರಾ ಸ್ಟಾರ್ಚ್ ಕಂಟೆಂಟ್ ಹೋಗಲಿಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ಈ ಉಪ್ಪನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಈ ರೀತಿ ಬೆರೆಸ್ಕೊಳ್ಳಿ. ಇದು ತುಂಬಾ ಹೊತ್ತು ಇಡಬೇಕಂತಿಲ್ಲ, ಇದನ್ನು ಕೂಡಲೇ ನೀವು ಡ್ರೈನ್ ಮಾಡ್ಕೊಳ್ಬಹುದು. ಹಾಗೆಯೇ ಬಟ್ಟೆಯ ಸಹಾಯದಿಂದ ಇದರಲ್ಲಿರುವ ಎಕ್ಸ್ಟ್ರಾ ನೀರನ್ನು ತೆಗಿಬೇಕಂತನೂ ಇಲ್ಲ, ಕೇವಲ ಡ್ರೈನ್ ಮಾಡ್ಕೊಳ್ಳಿ, ಅಷ್ಟು ಸಾಕು. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಬಸಿದುಕೊಂಡ ಆಲೂಗಡ್ಡೆಯ ತುಂಡುಗಳನ್ನು ಹಾಕಬೇಕು. ಮೊದಲಿನ 2 ನಿಮಿಷ ದೊಡ್ಡ ಊರಿನಲ್ಲಿ ಈ ರೀತಿ ಫ್ರೈ ಮಾಡಿಕೊಳ್ಳಿ. ಆಗಾಗ ಸೌಟನ್ನು ಹಾಕೊಂಡು ಆಚೆ ಈಚೆ ಈ ರೀತಿ ಮಾಡಿಕೊಳ್ಳಿ. ನೀವಿದಕ್ಕೆ ಈಗ ಉಪ್ಪನ್ನು ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ಉಪ್ಪನ್ನು ಹಾಕಿದ್ರೆ ಮಾಯಿಶ್ಚರ್ ಕಂಟೆಂಟ್ ಬಿಡ್ತದೆ. ನಮ್ಗೆ ಆಲೂಗಡ್ಡೆ ಗರಿಗರಿಯಾಗಿ ಬರಬೇಕು. ಮಾಯಿಶ್ಚರ್ ಕಂಟೆಂಟ್ ಇದ್ರೆ ಮೃದುವಾಗ್ತದೆ, ಕ್ರಿಸ್ಪಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಉಪ್ಪನ್ನು ಆಮೇಲೆ ಹಾಕೋಣ. 2 ನಿಮಿಷ ದೊಡ್ಡ ಊರಿನಲ್ಲಿ ಫ್ರೈ ಮಾಡಿದ ನಂತರ ಇದನ್ನು ಮೀಡಿಯಂ ಅಥವಾ ಸಣ್ಣ ಊರಿನಲ್ಲಿಟ್ಟು ಆಗಾಗ ಈ ರೀತಿ ಸೌಟಲ್ಲಿ ಆಚೀಚೆ ಮಾಡ್ಕೊಳ್ಬೇಕು. ಹಾಗೇನೆ ಗ್ಯಾಸ್ನ ಉರಿಯನ್ನು ಸಹ ಒಂದ್ಸಲ ಮೀಡಿಯಂ ಫ್ಲೇಮ್ನಲ್ಲಿ ಒಂದ್ಸಲ ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬೇಗ ಟೈಮ್ನಲ್ಲಿ ಇದನ್ನು ಫ್ರೈ ಮಾಡಬಹುದು. ನೀವು ಕೇವಲ ಲೋ ಫ್ಲೇಮ್ನಲ್ಲಿ ಮಾತ್ರ ಇಟ್ಟು ಫ್ರೈ ಮಾಡಿದ್ರೆ ಇದು ತುಂಬಾ ಟೈಮ್ ತಗೊಳ್ತದೆ. ಆಲೂಗಡ್ಡೆ ಚೆನ್ನಾಗಿ ಗರಿಗರಿಯಾಗಿದೆ, ಹಾಗೇನೆ ಒಳಗಡೆ ಸಹ ಚೆನ್ನಾಗಿ ಬೆಂದಿದೆ. ಈ ಪೊಟ್ಯಾಟೊ ಫ್ರೈ ಅನ್ನು ನೀವು ಬೇರೆ ಪ್ಲೇಟ್ಗೆ ವರ್ಗಾಯಿಸಿಕೊಂಡು ಇದೇ ಪ್ಯಾನ್ ನಲ್ಲಿ ಒಗ್ಗರಣೆಯನ್ನು ಕೊಡಬಹುದು. ನಾನಿಲ್ಲಿ ಬೇರೆ ಪ್ಯಾನ್ ನಲ್ಲಿ ಒಗ್ಗರಣೆ ಕೊಡೋದ್ರಿಂದ ಇದರಲ್ಲೇ ಇಡ್ತಿದ್ದೇನೆ. ಈಗ ಅದೇ ಪ್ಯಾನ್ ಅಥವಾ ಸಪರೇಟ್ ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ. 5 ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿಕೊಂಡು ಹಾಕಿ. ಇದನ್ನು ಸಾತ್ವಿಕ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಈ ಬೆಳ್ಳುಳ್ಳಿಯನ್ನು ನೀವು ಅವಾಯ್ಡ್ ಮಾಡಬಹುದು. ಇದಕ್ಕೆ ಹುಂಬಣ್ಣ ಬರುವ ತನಕ ರೋಸ್ಟ್ ಮಾಡಿಕೊಳ್ಳಿ. 1 ಗುಂಟೂರು ಒಣಮೆಣಸನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ಹಾಕಿ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ. ಈ ಸಾಮಗ್ರಿಗಳನ್ನು ಕೆಲವು ಸೆಕೆಂಡುಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ. ಇದಕ್ಕೆ ಗರಿಗರಿಯಾದ ಫ್ರೈ ಮಾಡಿದ ಆಲೂಗಡ್ಡೆ ಅಥವಾ ಬಟಾಟೆಯನ್ನು ಹಾಕಿ ಇವುಗಳನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ನೀವು ಯಾವುದೇ ಆಂಧ್ರ ಹೋಟೆಲ್ನಲ್ಲಿ ಆಂಧ್ರ ಮೀಲ್ಸ್ ಅನ್ನು ತೆಗೆದುಕೊಂಡ್ರೆ ಅದರಲ್ಲಿ ನೀವು ನೋಡಬಹುದು ಈ ಪೊಟ್ಯಾಟೊ ಫ್ರೈ ಹೆಚ್ಚಾಗಿ ಇದ್ದೇ ಇರ್ತದೆ. ಈ ವಿಡಿಯೋದಲ್ಲಿ ನಾವು ಅಥೆಂಟಿಕ್ ಆಗಿ ಆಂಧ್ರ ಸ್ಟೈಲ್ ನಲ್ಲಿ ಪೊಟ್ಯಾಟೊ ಫ್ರೈ ಮಾಡೋದನ್ನೇ ತೋರಿಸ್ತಿದ್ದೇವೆ. ನಾವಿದಕ್ಕೆ ಕೆಲವೊಂದು ಮಸಾಲೆ ಪುಡಿಗಳನ್ನು ಹಾಕಬೇಕು. ಮೊದಲಿಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿಯನ್ನು ಹಾಕಿ. 1/4 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿ. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕಿ. ಹಾಗೆಯೇ 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕಿ. ಈ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ಇದಕ್ಕೆ ಮಸಾಲೆ ಪುಡಿಗಳನ್ನು ತುಂಬಾ ಕ್ವಾಂಟಿಟಿನಲ್ಲಿ ಹಾಕಬಾರ್ದು, ಇಲ್ಲಾಂದ್ರೆ ಇದರ ಘಾಟು ತುಂಬಾ ಬಾಯಿಗೆ ಬರ್ತದೆ. ಇದು ಹೇಗಿರಬೇಕಂದ್ರೆ ಆಲೂಗಡ್ಡೆಯ ರುಚಿ ಜಾಸ್ತಿ ಬರಬೇಕು. ಇದರ ಜೊತೆಗೆ ಈ ಮಸಾಲೆ ಪುಡಿಗಳ ಫ್ಲೇವರ್ ಮೈಲ್ಡ್ ಆಗಿ ಇರಬೇಕು. ಆಂಧ್ರ ಸ್ಟೈಲ್ನ ಪೊಟ್ಯಾಟೊ ಫ್ರೈ ಈಗ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಇದನ್ನು ಯಾವುದರ ಜೊತೆಗೆ ಸವಿಬಹುದು ಅಂತ ಹೇಳ್ತೇನೆ. ಮೊದಲಿಗೆ ಇದು ಅನ್ನ ಮತ್ತು ಮೊಸರಿನ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರ್ತದೆ. ಹಾಗೇನೆ ಅನ್ನ ಸಾರಿನ ಜೊತೆಗೂ ಚೆನ್ನಾಗಿರ್ತದೆ. ತುಂಬಾ ಈಸಿಯಾಗಿ ಮಾಡುವಂತ ಈ ಸೈಡ್ ಡಿಶ್ ನ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.